ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಬುಕ್ ಸಮ್ಮರಿ. ನೀವು ದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಮೊದಲ ಆಲೋಚನೆ ಏನು ಬರುತ್ತೆ? ಅಯ್ಯೋ, ಮತ್ತೆ ಅದೇ ಆಫೀಸ್ ಮತ್ತು ಅದೇ ಕಷ್ಟ ಅಂತನಾ? ಪ್ರತಿದಿನ ಅದೇ ಕೆಲಸ, ಅದೇ ಬೇಸರ, ನನ್ನ ಜೀವನ ಎಲ್ಲಿಗೆ ಸಾಗ್ತಾ ಇದೆ ಅಂತ ನೀವು ನಿಮ್ಮನ್ನೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀರಾ? ಒಂದು ಕ್ಷಣ ಯೋಚಿಸಿ. ನೀವು ಜಗತ್ತಿನಲ್ಲಿ ಬದುಕುತ್ತಿರುವುದು ಬೇರೆಯವರ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕ, ಅಥವಾ ನಿಮಗಾಗಿ ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ? ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಇಬ್ಬರ ದುಷ್ಟಾರರು ಒಂದು ಅದ್ಭುತ ರಹಸ್ಯವನ್ನು ಕಂಡುಹಿಡಿದರು. ನಿಮ್ಮ ಜೀವನದಲ್ಲಿ ನೀವು ಎಲ್ಲೇ ಇರಿ, ಎಷ್ಟೇ ಸೋತಿರಿ, ಇಂದಿನಿಂದಲೇ ನಿಮ್ಮ ಜೀವನವನ್ನು ನೀವೇ ಹೊಸದಾಗಿ ಡಿಸೈನ್ ಮಾಡಬಹುದು. ಇವತ್ತು ನಾವು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದ ಅತ್ಯಂತ ಪ್ರಸಿದ್ಧ ಪುಸ್ತಕ ಡಿಸೈನಿಂಗ್ ಯುವರ್ ಲೈಫ್, ಅಂದರೆ ನಿಮ್ಮ ಜೀವನವನ್ನು ಡಿಸೈನ್ ಮಾಡಿ ಅನ್ನೋ ಪುಸ್ತಕದ ಆಳವಾದ ವಿಚಾರಗಳನ್ನು ತಿಳಿಯಲಿದ್ದೇವೆ. ಈ ಪುಸ್ತಕವನ್ನು ಬರೆದವರು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಪ್ರಸಿದ್ಧ ಡಿಸೈನ್ ಸ್ಟುಡಿಯೋದ ಪ್ರೊಫೆಸರ್ಗಳಾದ ಬಿಲ್ ಬರ್ನೆಟ್ ಆ್ಯಂಡ್ ಡೇವಿಡ್ ಇವಾನ್ಸ್. ಫ್ರೆಂಡ್ಸ್, ನೀವು 20 ವರ್ಷದ ಯುವಕರಾಗಿರಲಿ ಅಥವಾ 40 ವರ್ಷದ ಅನುಭವಿಯಾಗಿರಲಿ, ನಿಮ್ಮ ಜೀವನದಲ್ಲಿ ಸಂತೋಷ, ನೆಮ್ಮದಿ ಮತ್ತು ಸರಿಯಾದ ಕರಿಯರ್ ಕಂಡುಕೊಳ್ಳಲು ಈ ಬುಕ್ ಸಮ್ಮರಿ ನಿಮಗೊಂದು ದಿಕ್ಸೂಚಿ ಆಗಲಿದೆ. ಈ ಸುಂದರ ಪ್ರಯಾಣವನ್ನು ಪ್ರಾರಂಭಿಸುವ ಮೊದಲು ದಯವಿಟ್ಟು ನೀವಿನ್ನು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಹಿಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ನೋಡೋದನ್ನು ಮರಿಬೇಡಿ. ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಬನ್ನಿ, ಜೀವನವನ್ನು ಬದಲಾಯಿಸುವ ಈ ಅದ್ಭುತ ಪ್ರಯಾಣವನ್ನು ಪ್ರಾರಂಭಿಸೋಣ. ಅಧ್ಯಾಯ 1. ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ ಪ್ರಾರಂಭಿಸಿ. ಯು ಆರ್ ಹಿಯರ್. ಫ್ರೆಂಡ್ಸ್, ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಡಿಸೈನ್ ಸ್ಟುಡಿಯೋದ ಗೋಡೆಯ ಮೇಲೆ ಒಂದು ದೊಡ್ಡ ಸೈನ್ ಬೋರ್ಡ್ ಇದೆ. ಅದರ ಮೇಲೆ 3 ಪದಗಳು ಬರೆದಿವೆ. ಯು ಆರ್ ಹಿಯರ್ ಅಂದರೆ ನೀವು ಇಲ್ಲಿ ಇದ್ದೀರಿ. ಅಲ್ಲಿಗೆ ಬರುವ ವಿದ್ಯಾರ್ಥಿಗಳು ಈ ಬೋರ್ಡ್ ನೋಡಿ ಭಾವಪರವಶರಾಗ್ತಾಯಿದ್ರು. ಯಾಕೆ ಗೊತ್ತಾ? ಯಾಕಂದರೆ ಅದು ನಮಗೆ ನೆನಪಿಸುತ್ತೆ, ನಿಮ್ಮ ಗತಕಾಲ ಏನೇ ಆಗಿರಲಿ, ನಿಮ್ಮ ಗೊಂದಲಗಳು ಏನೇ ಇರಲಿ, ನೀವು ಇವತ್ತು ಎಲ್ಲಿದ್ದೀರೋ ಅದೇ ನಿಮ್ಮ ನಿಜವಾದ ಪ್ರಾರಂಭದ ಹಂತ. ಡಿಸೈನರ್ಗಳು ತಮಗೆ ಸಿಗುವ ಪ್ರತಿಯೊಂದು ಸವಾಲನ್ನು ವಿಕೆಟ್ ಪ್ರಾಬ್ಲಮ್ಸ್ ಅಂತ ಕರೀತಾರೆ. ಅಂದರೆ ತಕ್ಷಣಕ್ಕೆ ಸುಲಭ ಪರಿಹಾರ ಸಿಗದ ಸಂಕೀರ್ಣ ಸಮಸ್ಯೆಗಳು. ನಿಮ್ಮ ಜೀವನವು ಇವತ್ತು ಹಾಗೇ ಇರಬಹುದು. ನನ್ನ ಕೆಲಸ ಸರಿಯಿಲ್ಲ, ನನಗೆ ಗೌರವ ಸಿಗ್ತಾ ಇಲ್ಲ, ನನ್ನ ಲೈಫ್ನಲ್ಲಿ ಏನೋ ಕೊರತೆ ಇದೆ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಆದರೆ ನೆನಪಿಡಿ, ಸಮಸ್ಯೆಯನ್ನು ಸರಿಯಾಗಿ ಗುರುತಿಸುವುದು ಪ್ರಾಬ್ಲಮ್ ಫೈಂಡಿಂಗ್ ಪ್ಲಸ್ ಆ ಸಮಸ್ಯೆಯನ್ನು ಬಗೆಹರಿಸೋದು ಪ್ರಾಬ್ಲಮ್ ಸಾಲ್ವಿಂಗ್ ಈಕ್ವಲ್ ಟು ಅತ್ಯುತ್ತಮ ಜೀವನ. ನಮ್ಮಲ್ಲಿ ಎಷ್ಟು ಜನರು ಮಾಡುವ ದೊಡ್ಡ ತಪ್ಪು ಏನು ಗೊತ್ತಾ? ನಾವು ತಪ್ಪು ಸಮಸ್ಯೆಯನ್ನು ಬಗೆಹರಿಸಲು ನಾವು ಇಡೀ ಜೀವನವನ್ನು ಹಾಳು ಮಾಡ್ಕೊಳ್ತೇವೆ. ಇದು ಮುಳುಗುತ್ತಿರುವ ಟೈಟಾನಿಕ್ ಹಡಗಿನಲ್ಲಿ ಕುರ್ಚಿಗಳನ್ನು ಜೋಡಿಸಿದಂತೆ. ನಾವು ಪ್ರಮೋಷನ್ ಸಿಕ್ಕರೆ ಲೈಫ್ ಸೆಟ್ಲ್ ಆಗುತ್ತೆ, ಹೆಚ್ಚು ಹಣ ಬಂದರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಅಂದ್ಕೊತೀವಿ. ಆದರೆ ನಿಜವಾದ ಸಮಸ್ಯೆ ಇರೋದು ಬೇರೆಯೇ ಕಡೆ. ದೇವ್ ಉದಾಹರಣೆ ತಗೊಳ್ಳೋಣ. ದೇವ್ ಬಾಲ್ಯದಲ್ಲಿದ್ದಾಗ ಟಿವಿಯಲ್ಲಿ ಸಾಗರ ವಿಜ್ಞಾನಿ ಜಾಕ್ ಕ್ರುಸ್ಟೋ ಅವರ ಡಾಕ್ಯುಮೆಂಟ್ರಿಗಳನ್ನು ನೋಡಿ ತಾನು ಸಮುದ್ರ ವಿಜ್ಞಾನಿ ಆಗಬೇಕು, ಸೀಲ್ ಜೀವಿಗಳ ಜೊತೆ ಇರಬೇಕು ಅಂತ ಕನಸು ಕಂಡಿದ್ದ. ಅದಕ್ಕಾಗಿ ಸ್ಟ್ಯಾನ್ಫೋರ್ಡ್ನಲ್ಲಿ ಬಯಾಲಜಿ ಮೇಜರ್ ತಗೊಂಡ. ಆದರೆ ಕಾಲೇಜಿಗೆ ಬಂದ ಮೇಲೆ ಅವನಿಗೆ ಗೊತ್ತಾಗಿದ್ದು, ಅವನಿಗೆ ಜೈವಿಕ ವಿಜ್ಞಾನ, ಲ್ಯಾಬ್ ಕೆಮಿಸ್ಟ್ರಿ ಅಂತಂದರೆ ತೀವ್ರ ದ್ವೇಷ. ಅವನು 2 ವರ್ಷಗಳ ಕಾಲ ತಾನು ಇಷ್ಟಪಡದ ವಿಷಯದಲ್ಲಿ ಕಷ್ಟಪಟ್ಟು ಅಂಕ ಗಳಿಸಲು ಹೋರಾಡಿದ. ತನ್ನ ಅಸಲಿ ಸಮಸ್ಯೆ ಏನಪ್ಪ ಅಂದರೆ, ಅವನು ತಪ್ಪು ಕೋರ್ಸ್ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಅವನಿಗೆ ಅರ್ಥವಾಗಲೇ ಇಲ್ಲ. ಕೊನೆಗೆ 2.5 ವರ್ಷಗಳ ನಂತರ ತಾನು ಬಯಾಲಜಿಯಲ್ಲಿ ವಿಫಲನಾಗಿದ್ದೇನೆ ಅಂತ ಒಪ್ಪಿಕೊಂಡು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಬದಲಾದ. ಅಲ್ಲಿ ಅವನು ಅದ್ಭುತ ಯಶಸ್ಸು ಕಂಡ. ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಜೀವನದಲ್ಲಿ ಇಲ್ಲದ ಕರಿಯರ್ ಅಥವಾ ಮುರಿದು ಬಿದ್ದ ದಾರಿಯಲ್ಲಿ ಮುನ್ನುಗ್ಗಲು ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದೀರಾ. ಗ್ಯಾರಂಟಿ ಪ್ರಾಬ್ಲಮ್ಸ್ ಅಂತಂದರೆ ಗ್ರಾವಿಟಿ ಪ್ರಾಬ್ಲಮ್ಸ್. ಡಿಸೈನ್ ಥಿಂಕಿಂಗ್ನಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಇದೆ, ಭೂಮಿಯ ಗುರುತ್ವಾಕರ್ಷಣೆ, ಗ್ರಾವಿಟಿ ಅನ್ನು ಯಾರೂ ಬದಲಾಯಿಸಲು ಸಾಧ್ಯ ಇಲ್ಲ. ನೀವು ಅಯ್ಯೋ ಗ್ರಾವಿಟಿ ಇದೆ, ನಾನು ಆರಲು ಆಗ್ತಾ ಇಲ್ಲ ಅಂತ ಗೋಳಾಡಿದ್ರೆ ಅದು ಮೂರ್ಖತನ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೆಲವು ವಿಷಯಗಳನ್ನು ಬದಲಾಯಿಸಲು ಸಾಧ್ಯ ಇಲ್ಲ. ಉದಾಹರಣೆಗೆ, ಕವಿಗಳಿಗೆ ಹೆಚ್ಚು ಹಣ ಸಿಗೋದಿಲ್ಲ ಅನ್ನೋದು ಸತ್ಯ. ನೀವು ಸಮಾಜವೇ ಕೆಟ್ಟದ್ದು, ಕವಿತೆಗೆ ಬೆಲೆ ಇಲ್ಲ ಅಂತ ಜಗಳ ಆಡಿದರೆ ಅದು ಗ್ರಾವಿಟಿ ಜೊತೆ ಜಗಳ ಆಡಿದಂತೆ. ಬದಲಾಗಿ ಆ ಸತ್ಯವನ್ನು ಒಪ್ಪಿಕೊಂಡು ನಾನು ಕವಿತೆಯನ್ನು ಬರೆಯುತ್ತಾ ನನ್ನ ಜೀವನೋಪಾಯಕ್ಕಾಗಿ ಬೇರೆ ಏನು ಮಾಡಬಹುದು ಅಂತ ಯೋಚಿಸುವುದೇ ಡಿಸೈನರ್ ಮೈಂಡ್ಸೆಟ್. ಲೈಫ್ ಡ್ಯಾಶ್ಬೋರ್ಡ್. ನಿಮ್ಮ ಜೀವನವನ್ನು ಹೊಸದಾಗಿ ವಿನ್ಯಾಸಗೊಳಿಸಲು ನಿಮ್ಮಲ್ಲಿ 4 ಮುಖ್ಯ ಗೇಜ್ಗಳು ಇರಬೇಕು.
ಒಂದು ಕಾರಿನಲ್ಲಿ ಪೆಟ್ರೋಲ್, ಸ್ಪೀಡ್, ಇಂಜಿನ್ ಹೀಟ್ ತೋರಿಸುವ ಮುಳ್ಳುಗಳಿದ್ದಂತೆ ನಿಮ್ಮ ಜೀವನದಲ್ಲೂ 4 ಭಾಗಗಳು ಇವೆ. 1. ಆರೋಗ್ಯ, ನಿಮ್ಮ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ. 2. ಕೆಲಸ, ನಿಮ್ಮ ಕೆಲಸ, ಉದ್ಯೋಗ ಅಥವಾ ಸಮಾಜಕ್ಕೆ ನೀವು ನೀಡುವ ಕೊಡುಗೆ. 3. ಆಟ ಅಥವಾ ವಿನೋದ, ಗೆಲ್ಲುವ ಉದ್ದೇಶ ಇಲ್ಲದೇ ಇದ್ದರೂ ಕೇವಲ ಸಂತೋಷಕ್ಕಾಗಿ ನೀವು ಮಾಡುವ ಚಟುವಟಿಕೆಗಳು. 4. ಪ್ರೀತಿ, ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ಬಾಂಧವರೊಂದಿಗಿನ ಸಂಬಂಧ. ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ, ನಿಮ್ಮ ಈ 4 ಗೇಜುಗಳಲ್ಲಿ ಯಾವುದರಲ್ಲಿ ಇಂಧನ ಖಾಲಿಯಾಗಿದೆ, ಯಾವುದಕ್ಕೆ ತಕ್ಷಣ ಗಮನ ಕೊಡಬೇಕಾಗಿದೆ. ಅಧ್ಯಾಯ 3. ದಾರಿ ಕಟ್ಟಿಕೊಳ್ಳೋದು, ವೇ ಫೈಂಡಿಂಗ್. ನಾವೀಗ 3ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಈ ಅಧ್ಯಾಯದ ಹೆಸರು ವೇ ಫೈಂಡಿಂಗ್. ಅಂದರೆ ಯಾವುದೇ ಮ್ಯಾಪ್ ಅಥವಾ GPS ಇಲ್ಲದೆ ದಾರಿಯಲ್ಲಿ ಸಿಗುವ ಕುರುಹುಗಳನ್ನು ನೋಡಿ ಹಾದಿ ಕಂಡುಕೊಳ್ಳೋದು. ಸಾಹಸಿಗಳಾದ ಲೂಯಿಸ್ ಮತ್ತು ಕ್ಲಾರ್ಕ್ ದಟ್ಟ ಅರಣ್ಯದಲ್ಲಿ ಪ್ರಯಾಣಿಸುವಾಗ ಅವರ ಹತ್ತಿರ ಯಾವುದೇ ಗೂಗಲ್ ಮ್ಯಾಪ್ ಇರಲಿಲ್ಲ. ಅವರು ತಮ್ಮ ಸುತ್ತಲಿನ ವಾತಾವರಣ, ದಿಕ್ಸೂಚಿ ಮತ್ತು ಶಕ್ತಿಯನ್ನು ನೋಡಿ ಮುಂದೆ ಸಾಗಿದರು. ನಿಮ್ಮ ಜೀವನದಲ್ಲೂ ನೀವು ಹಾಗೆಯೇ ಸಾಗಬೇಕು. ನಿಮ್ಮ ದಾರಿಯನ್ನು ಹುಡುಕಲು 2 ದೊಡ್ಡ ದ್ವೀಪಗಳಿವೆ. 1. ಎಂಗೇಜ್ಮೆಂಟ್, ಲೀನವಾಗುವುದು. 2. ಎನರ್ಜಿ, ಶಕ್ತಿ. ಫ್ಲೋ ಸ್ಥಿತಿ ಅಂದರೆ ಏನು? ನೀವು ಯಾವುದಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಸಮಯ ಹೇಗೆ ಹೋಯಿತು ಅಂತಲೇ ಗೊತ್ತಾಗ್ತಾ ಇಲ್ವೇ? 3 ಗಂಟೆಗಳ ಕಾಲ ಕೆಲಸ ಮಾಡಿದ್ರೂ ಕೇವಲ 3 ನಿಮಿಷ ಅನಿಸ್ತಾ ಇದೆಯಾ? ಮನೋವಿಜ್ಞಾನಿ ನಿಹಾಲಿ ಚಿಕ್ಸ್ ಇದನ್ನು ಫ್ಲೋ ಸ್ಟೇಟ್ ಅಂತ ಕರೀತಾರೆ. ನೀವು ಸಂಪೂರ್ಣವಾಗಿ ಆ ಕೆಲಸದಲ್ಲಿ ಮುಳುಗಿ ಹೋಗ್ತೀರಾ. ಅಲ್ಲಿ ಯಾವುದೇ ಭಯ, ಗೊಂದಲ ಇರೋದಿಲ್ಲ. ಈ ಫ್ಲೋ ಸ್ಥಿತಿ ನಿಮ್ಮ ಜೀವನದ ಅತ್ಯಂತ ದೊಡ್ಡ ರಹಸ್ಯ. ಮೈಕಲ್ ಅನ್ನೋ ಸಿವಿಲ್ ಇಂಜಿನಿಯರ್ ಕತೆ ನೋಡಿ. ಅವನು ತನ್ನ 34ನೇ ವಯಸ್ಸಿನಲ್ಲಿ ತನ್ನ ಕೆಲಸದಿಂದ ತೀವ್ರ ಬೇಸರಗೊಂಡಿದ್ದ. ಕಂಪನಿಯನ್ನು ಬಿಟ್ಟು ಫೈನಾನ್ಸ್ ಅಥವಾ ಬ್ಯಾಂಕಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ಅವನಿಗೆ ಗುಡ್ ಟೈಮ್ ಜರ್ನಲ್ ಬರೆಯಲು ಹೇಳಲಾಯಿತು. ಅವನು ಪ್ರತಿದಿನ ತನ್ನ ಕೆಲಸದಲ್ಲಿ ಯಾವುದರಿಂದ ಖುಷಿ ಸಿಗ್ತಾ ಇದೆ, ಯಾವುದರಿಂದ ಶಕ್ತಿ ಕುಗ್ತಾ ಇದೆ ಅಂತ ಬರೆಯಲು ಪ್ರಾರಂಭಿಸಿದ. ಆಗ ಅವನಿಗೆ ಒಂದು ವಿಷಯ ಅರ್ಥ ಆಯಿತು. ಅವನಿಗೆ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಇಷ್ಟ. ಆದರೆ ದಿನಪೂರ್ತಿ ನಡೆಯುವ ಸುಮ್ಮನೆ ಆಫೀಸ್ ಮೀಟಿಂಗ್ಗಳು, ಪೇಪರ್ ವರ್ಕ್ ಅವನ ಶಕ್ತಿಯನ್ನು ಹೀರ್ತಾ ಇದ್ವು. ನಂತರ ಅವನು ತನ್ನ ಕೆಲಸವನ್ನು ಬದಲಾಯಿಸಲಿಲ್ಲ. ಬದಲಾಗಿ ತನಗೆ ಇಷ್ಟವಾದ ಕಠಿಣ ವಿನ್ಯಾಸ ಮತ್ತು ಲೆಕ್ಕಾಚಾರದ ಕೆಲಸಗಳ ಹೆಚ್ಚು ಗಮನ ಹರಿಸಿದ. PhD ಮುಗಿಸಿ ಅದೇ ಕ್ಷೇತ್ರದಲ್ಲಿ ದೊಡ್ಡ ಕನ್ಸಲ್ಟೆಂಟ್ ಆದ. AEIEOನ ತಂತ್ರ. ನಿಮಗೆ ಯಾವ ಕೆಲಸ ಶಕ್ತಿ ಕೊಡುತ್ತದೆ ಅಂತ ತಿಳಿಯಲು ಈ AIEOನ ತಂತ್ರ ಬಳಸಿ. A. ಆಕ್ಟಿವಿಟೀಸ್, ನೀವು ಮಾಡುತ್ತಿರುವ ನಿರ್ದಿಷ್ಟ ಕೆಲಸ ಏನು? E. ಎನ್ವೈರ್ನ್ಮೆಂಟ್, ನೀವು ಎಲ್ಲಿದ್ದೀರಾ, ಆ ವಾತಾವರಣ ಹೇಗಿದೆ? I. ಇಂಟರಾಕ್ಷನ್, ನೀವು ಯಾರ ಜೊತೆ ವ್ಯವಹಾರ ಮಾಡ್ತಾಯಿದ್ದೀರಾ? O. ಆಬ್ಜೆಕ್ಟ್ಸ್, ನೀವು ಯಾವ ಉಪಕರಣಗಳನ್ನು, ಲ್ಯಾಪ್ಟಾಪ್, ಬೋರ್ಡ್, ಟೂಲ್ಸ್ ಬಳಸ್ತಾ ಇದ್ದೀರಾ? U. ಯೂಸರ್ಸ್, ನಿಮ್ಮ ಜೊತೆ ಇರುವ ಇತರ ವ್ಯಕ್ತಿಗಳು ಯಾರು? ಈ 5 ವಿಷಯಗಳನ್ನು ಗಮನಿಸಿದರೆ ನಿಮ್ಮ ಜೀವನದಲ್ಲಿ ನಿಮಗೆ ನಿಜವಾದ ಸಂತೋಷ ಕೊಡುವ ಕೆಲಸ ಯಾವುದು ಅಂತ ನಿಖರವಾಗಿ ತಿಳಿಯುತ್ತೆ. ಅಧ್ಯಾಯ 4. ಗೊಂದಲದಿಂದ ಹೊರಬನ್ನಿ, ಗೆಟಿಂಗ್ ಅನ್ಸ್ಟಕ್. ಫ್ರೆಂಡ್ಸ್, ನೀವು ಎಂದಾದರೂ ಒಂದೇ ಆಲೋಚನೆಯಲ್ಲಿ ಸಿಲುಕಿಕೊಂಡು ನನಗೆ ಬೇರೆ ದಾರಿನೇ ಇಲ್ಲ ಅಂತ ಯೋಚನೆ ಮಾಡಿದ್ದೀರಾ? ಗ್ರಾಂಟ್ ಅನ್ನೋ ಯುವಕ ಕಾರು ರೆಂಟ್ ಕೊಡುವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಪ್ರತಿದಿನ ಸಿಡಿಮಿಡಿಗೊಳ್ಳುವ ಗ್ರಾಹಕರು, ರೋಬೋಟ್ನಂಥ ಕೆಲಸ. ಅವನಿಗೆ ಜೀವನವೇ ಸಾಕು ಅನಿಸ್ತು. ಶಾರನ್ ಅನ್ನೋ ಮಹಿಳೆ MBA ಮುಗಿಸಿ ಕಾರ್ಪೊರೇಟ್ ಕೆಲಸ ಸಿಗದೆ ಪ್ಯಾರಾಲೀಗಲ್ ಆಗಿ ಕೆಲಸ ಮಾಡ್ತಾ ನೊಂದಿದ್ಲು. ಅವರಿಬ್ಬರು ಮಾಡಿದ ತಪ್ಪು ಏನು ಗೊತ್ತಾ? ನನ್ನ ಲೈಫ್ಗೆ ಒಂದೇ ಒಂದು ಸರಿಯಾದ ದಾರಿ ಇದೆ ಅಂತ ನಂಬಿತು. ಡಿಸೈನ್ ಥಿಂಕಿಂಗ್ ಹೇಳುತ್ತೆ, ನಿಮ್ಮ ಜೀವನಕ್ಕೆ ಒಂದೇ ಒಂದು ಐಡಿಯಾ ಸಾಲದು, ನಿಮಗೆ 10 ಐಡಿಯಾಗಳು ಬೇಕು. ಮೈಂಡ್ ಮ್ಯಾಪಿಂಗ್ ರಹಸ್ಯ. ನಿಮ್ಮ ಆಲೋಚನೆಗಳನ್ನು ವಿಸ್ತರಿಸಲು ಮೈಂಡ್ ಮ್ಯಾಪಿಂಗ್ ಅತ್ಯುತ್ತಮ ಸಾಧನ. ಉದಾಹರಣೆಗೆ, ಗ್ರಾಂಟ್ ತನ್ನ ಜರ್ನಲ್ನಲ್ಲಿ ನನಗೆ ಕಾಡಿನಲ್ಲಿ ತಿರುಗಾಡುವುದು ಅಂದರೆ ಇಷ್ಟ ಅಂತ ಬರೆದುಕೊಂಡಿದ್ದ. ಅವನು ಒಂದು ಬಿಳಿ ಹಾಳೆಯ ಮಧ್ಯದಲ್ಲಿ ಔಟ್ಡೋರ್ ಅಂತ ಬರೆದಿದ್ದ. ಅದರಿಂದ ಒಂದಿಷ್ಟು ಗೆರೆಗಳನ್ನು ಎಳೆದು ಹೈಕಿಂಗ್, ಕ್ಯಾಂಪಿಂಗ್, ಪ್ರಯಾಣ, ಸಮುದ್ರ ಅಂತ ಬರೆದ. ಸಮುದ್ರದಿಂದ ಸರ್ಫಿಂಗ್, ಬೀಚ್, ಕಡಲ ಕಲ್ಲುಗಳು, ಹೊಸ ಪದಗಳನ್ನು ಬರೆದ. ಕೊನೆಗೆ ಹಾಳೆಯ ತುದಿಯಲ್ಲಿದ್ದ ಪದಗಳನ್ನು ಸೇರಿಸಿ ಅವನು ಹೊಸ ಐಡಿಯಾ ಮಾಡ್ದ. ಮಕ್ಕಳಿಗಾಗಿ ಬೀಚ್ನಲ್ಲಿ ವಾಟರ್ ಸ್ಪೋರ್ಟ್ಸ್ ಮತ್ತು ಕ್ಯಾಂಪ್ ನಡೆಸುವುದು. ಅವನಿಗೆ ತಕ್ಷಣವೇ ತನ್ನ ಹಳೆಯ ಕಂಪನಿಯನ್ನು ಬಿಡಬೇಕಾಗಿ ಬರಲಿಲ್ಲ.
ಅವನು ಕಂಪನಿಯಲ್ಲಿ ಟ್ರಾನ್ಸ್ಫರ್ ತಗೊಂಡು ಸಮುದ್ರ ತೀರ ಇರುವ ಆಫೀಸ್ಗೆ ಹೋದ ಮತ್ತು ವಾರಾಂತ್ಯದಲ್ಲಿ ಮಕ್ಕಳ ಉದ್ಯಾನವನದಲ್ಲಿ ಸ್ಪೋರ್ಟ್ಸ್ ಕೋಚ್ ಆದ. ಆಂಕರ್ ಪ್ರಾಬ್ಲಮ್ಸ್. ಎಚ್ಚರಿಕೆ ಫ್ರೆಂಡ್ಸ್, ಸಮುದ್ರದಲ್ಲಿ ಹಡಗು ಲಂಗರು ಆಗಿದ್ದರೆ ಅದು ಎಲ್ಲಿಯೂ ಚಲಿಸಲು ಸಾಧ್ಯವಿಲ್ಲ. ಹಾಗೆಯೇ ನಮ್ಮ ಜೀವನದಲ್ಲೂ ಕೆಲವು ಆಂಕರ್ ಸಮಸ್ಯೆಗಳು ಇರ್ತವೆ. ಮಿಲಾನಿ ಅನ್ನೋ ಪ್ರೊಫೆಸರ್ ತನ್ನ ಕಾಲೇಜಿನಲ್ಲಿ ಸೋಷಿಯಲ್ ಇನ್ನೋವೇಷನ್ ಇನ್ಸ್ಟಿಟ್ಯೂಷನ್ ಕಟ್ಟಬೇಕು ಅಂತ $15 ಮಿಲಿಯನ್ ಸುಮಾರು 3 ಕೋಟಿ ಹಣ ಹಾರೈಸಿದರು. 2 ವರ್ಷ ಪ್ರಯತ್ನಿಸಿದರೂ $1 ಸಿಗಲಿಲ್ಲ. ಅವಳು ಸೋತು ಕುಳಿತಳು. ಯಾಕಂದರೆ ಅವಳು ನನಗೆ 3 ಕೋಟಿ ಸಿಕ್ಕರೆ ಮಾತ್ರ ನಾನು ಸಮಾಜ ಸೇವೆ ಮಾಡಲು ಸಾಧ್ಯ ಅನ್ನೋ ಆಂಕರ್ ಸಮಸ್ಯೆಗೆ ಸಿಲುಕಿದ್ಲು. ನಂತರ ಅವಳು ತನ್ನ ಯೋಜನೆಯನ್ನು ಚಿಕ್ಕದಾಗಿ ಬದಲಾಯಿಸಿದ್ಲು. 3 ಕೋಟಿ ಇನ್ಸ್ಟಿಟ್ಯೂಷನ್ ಬದಲಿಗೆ ಕಾಲೇಜಿನ ಒಂದು ಸಣ್ಣ ಹಾಸ್ಟೆಲ್ ರೂಮಲ್ಲಿ ಸೋಷಿಯಲ್ ಕ್ಲಬ್ ಪ್ರಾರಂಭಿಸಿದ್ಲು. ವಿದ್ಯಾರ್ಥಿಗಳು ಅದಕ್ಕೆ ಮುಗಿಬಿದ್ದರು. ಯೋಜನೆ ಸೂಪರ್ ಹಿಟ್ ಆಯಿತು. ನೆನಪಿಡಿ, ದೊಡ್ಡ ಹಡಗನ್ನು ಒಮ್ಮೆಲೆ ನೂಕಲು ಹೋಗಬೇಡಿ. ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಹಾಕಿ. ಅಧ್ಯಾಯ 5. ಒಡಿಸಿ ಪ್ಲಾನ್ಗಳು. ಫ್ರೆಂಡ್ಸ್, ನಿಮ್ಮ ಮುಂದಿನ 5 ವರ್ಷಗಳಲ್ಲಿ ನಿಮ್ಮ ಜೀವನ ಹೇಗಿರಲಿದೆ? ನನಗೆ ಗೊತ್ತಿಲ್ಲ ಅಥವಾ ನಾನು ಕೆಲಸ ಮಾಡ್ತಾ ಇರ್ತೀನಿ ಅಂತ ನೀವು ಹೇಳಿದರೆ ನೀವು ನಿಮ್ಮ ಜೀವನದ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದೀರಾ. ಸ್ಟ್ಯಾನ್ ಫೋರ್ಡ್ ಸಂಸ್ಥೆಯ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನ ಒಳಗೂ ಕನಿಷ್ಠ 3 ರಿಂದ 4 ಸಂಪೂರ್ಣ ವಿಭಿನ್ನವಾದ ಜೀವನಗಳು ಜೀವಿಸ್ತಾ ಇರುತ್ತೆ. ನೀವು ಒಂದೇ ದಾರಿಯಲ್ಲಿ ನಡೆಯಬೇಕಾಗಿಲ್ಲ. ಇದಕ್ಕಾಗಿ ವಿಲ್ಬರ್ಟ್ ಮತ್ತು ಡೇವಿಡ್ ಇವಾನ್ಸ್ ಆಡಿಸಿ ಪ್ಲಾನ್ ಅನ್ನು 3 ಸನ್ನಿವೇಶಗಳನ್ನು ಸೃಷ್ಟಿಸಲು ಹೇಳ್ತಾರೆ. ಪ್ಲಾನ್ 1. ನೀವು ಪ್ರಸ್ತುತ ಮಾಡ್ತಿರುವ ದಾರಿ, ದ ಡೈರೆಕ್ಟ್ ಪಾತ್. ಇದು ನೀವು ಪ್ರಸ್ತುತ ಮಾಡ್ತಿರುವ ಕೆಲಸದ ಮುಂದಿನ ಹಂತ. ಉದಾಹರಣೆಗೆ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ ಮುಂದಿನ 5 ವರ್ಷಗಳಲ್ಲಿ ಟೀಮ್ ಲೀಡರ್ ಆಗೋದು, ಮನೆ ಕಟ್ಟೋದು, ಕುಟುಂಬದ ಜೊತೆ ಇರುವುದು. ಪ್ಲಾನ್ 2. ಪ್ಲಾನ್ 1 ಇದ್ದಕ್ಕಿದ್ದಂತೆ ಕಣ್ಮರೆಯಾದರೆ, ದ ಆಲ್ಟರ್ನೇಟಿವ್ ಪಾತ್. ಯೋಚಿಸಿ, ನಾಳೆಯೇ ಪ್ರಸ್ತುತ ಕೆಲಸ ಅಥವಾ ರಂಗ ಸಂಪೂರ್ಣವಾಗಿ ಬಂದಾಯಿತು. ಉದಾಹರಣೆಗೆ, AI ಬಂದು ನಿಮ್ಮ ಕೆಲಸ ಹೋಯಿತು. ಆಗ ನೀವು ಏನು ಮಾಡ್ತೀರಾ? ಬೇರೆ ಯಾವ ರೀತಿಯ ಹಣ ಸಂಪಾದನೆ ಮಾಡ್ತೀರಾ? ಉದಾಹರಣೆಗೆ, ನಾನು ಯೂಟ್ಯೂಬ್ ಚಾನಲ್ ಮಾಡ್ತೇನೆ, ಕೃಷಿ ಮಾಡ್ತೇನೆ ಅಥವಾ ಟೀಚಿಂಗ್ ಮಾಡ್ತೀನಿ. ಪ್ಲಾನ್ 3. ಹಣ ಮತ್ತು ಸಮಾಜದ ಭಯ ಇಲ್ಲದಿದ್ದರೆ, ದ ವೈಲ್ಡ್ ಡ್ರೀಮ್. ನಿಮ್ಮ ಹತ್ರ ಅಪಾರ ಹಣ ಇದೆ, ಯಾರು ನಿಮ್ಮನ್ನು ನೋಡಿ ನಗೋದಿಲ್ಲ ಅಂತಾದರೆ ನೀವೇನು ಮಾಡ್ತೀರಾ? ನಾನು ಹಿಮಾಲಯದಲ್ಲಿ ಕೆಫೆ ತೆರೆಯುತ್ತೇನೆ ಅಥವಾ ಸಂಗೀತ ಕಲಿಯುತ್ತೇನೆ ಅಥವಾ ಪ್ರಪಂಚ ಸುತ್ತುತ್ತೇನೆ. ಫ್ರೆಂಡ್ಸ್, ಈ 3 ಯೋಜನೆಗಳನ್ನು ನಿಮ್ಮ ಡೈರಿಯಲ್ಲಿ ಬರೆಯಿರಿ. ಪ್ರತಿಯೊಂದು ಯೋಜನೆಗೂ ಒಂದು 5 ವರ್ಷದ ಟೈಮ್ ಲೈನ್ ಬರೆಯಿರಿ. ಅದಕ್ಕೆ 6 ಪದಗಳ ಶೀರ್ಷಿಕೆ, ಟೈಟಲ್ ಕೊಡಿ. ಉದಾಹರಣೆಗೆ, ತಂತ್ರಜ್ಞಾನದಿಂದ ಪ್ರಕೃತಿಯ ಮಡಿಲಿಗೆ ನನ್ನ ಪಯಣ. 3. ಪ್ರಮುಖ ಪ್ರಶ್ನೆಗಳನ್ನು ಕೇಳಿ. 4. ನಿಮ್ಮ ರಿಸೋರ್ಸ್, ಹಣ, ಇಷ್ಟ, ನಂಬಿಕೆ ಎಷ್ಟಿದೆ ಅಂತ ರೇಟಿಂಗ್ ಕೊಡಿ. ಈ 3 ಪ್ಲಾನ್ಗಳನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಬೆಳಕು ಮೂಡುತ್ತದೆ. ನಿಮಗೆ ಅರಿವಾಗುತ್ತದೆ, ನನ್ನ ಜೀವನಕ್ಕೆ ಎಷ್ಟು ಸಾಹಸ ಹಾದಿಗಳು ಇವೆ. ಪ್ಲಾನ್ 3. ಹಣ ಮತ್ತು ಸಮಾಜದ ಭಯ ಇಲ್ಲದಿದ್ದರೆ, ದ ವೈಲ್ಡ್ ಡ್ರೀಮ್. ಅಧ್ಯಾಯ 6. ಪ್ರೋಟೋಟೈಪಿಂಗ್. ಪ್ರಯೋಗ ಮಾಡಿ. ಅದ್ಭುತ, ನಿಮ್ಮ ಪ್ಲಾನ್ಗಳನ್ನು ಮಾಡಿದ್ದೀರಾ. ಆ ಪ್ಲಾನ್ಗಳು ಕೆಲಸ ಮಾಡ್ತದೋ ಇಲ್ಲ ಅಂತ ತಿಳಿಯುವುದು ಹೇಗೆ? ಹೆಚ್ಚಿನ ಜನರು ಮಾಡುವ ದೊಡ್ಡ ತಪ್ಪು ಎಲ್ಲಿದೆ? ಅವರು ತಮ್ಮ ಇಡೀ ಜೀವನದ ಉಳಿತಾಯವನ್ನು ತೆಗೆದುಕೊಂಡು ಹೋಗಿ ಅನುಭವವಿಲ್ಲದ ಹೊಸ ಉದ್ಯಮದಲ್ಲಿ ಹೂಡಿಕೆ ಮಾಡಿ ರೋಡ್ಗೆ ಬರ್ತಾರೆ. ಎಲಿಸಿ ಅನ್ನೋ ಮಹಿಳೆಯ ಕತೆ ಕೇಳಿ. ಅವಳು ಕಾರ್ಪೊರೇಟ್ ಕೆಲಸದಿಂದ ಬೇಸತ್ತು ತಕ್ಷಣವೇ ರಾಜೀನಾಮೆ ಕೊಟ್ಟಳು. ತನ್ನ ಬಳಿ ಇದ್ದ ಎಲ್ಲ ಹಣ ಬಳಸಿ ಒಂದು ದೊಡ್ಡ ಇಟಾಲಿಯನ್ ರೆಸ್ಟೋರೆಂಟ್ ಪ್ರಾರಂಭಿಸಿದ್ಳು. ಆದರೆ ರೆಸ್ಟೋರೆಂಟ್ ಆರಂಭವಾದ ಕೇವಲ 3 ತಿಂಗಳಲ್ಲಿ ಅವಳಿಗೆ ನರಕದ ದರ್ಶನವಾಯಿತು. ಬೆಳಗ್ಗೆ 4 ಗಂಟೆಗೆ ಏಳೋದು, ಕೆಲಸಗಾರರ ಕಿರಿಕಿರಿ, ಸ್ವಚ್ಛತೆ, ತರಕಾರಿ ತರೋದು ಅವಳಿಗೆ ತೀವ್ರ ಬೇಸರ ಆಯಿತು. ಅವಳು ಬಿಸ್ನೆಸ್ ಮಾರಿ ಮನೆಗೆ ಬಂದಳು. ಅವಳು ಮಾಡಿದ್ದು ತಪ್ಪೇನು? ಅವಳು ಪ್ರೋಟೋಟೈಪ್ ಮಾಡಲಿಲ್ಲ. ಪ್ರೋಟೋಟೈಪ್ ಅಂದರೆ ಏನು? ಒಂದು ಹೊಸ ಕಾರನ್ನು ಮಾರುಕಟ್ಟೆಗೆ ಬಿಡುವ ಮೊದಲು ಕಂಪನಿಯವರು ಅದರ ಸಣ್ಣ ಕ್ಲೈನ್ ಮಾಡೆಲ್ ಮಾಡಿ ಟೆಸ್ಟ್ ಮಾಡ್ತಾರಲ್ವಾ? ಹಾಗೆ ನಿಮ್ಮ ಜೀವನದ ಹೊಸ ನಿರ್ಧಾರವನ್ನು ದೊಡ್ಡ ಮಟ್ಟದಲ್ಲಿ ಜಾರಿಗೆ ತರುವ ಮೊದಲು ಸಣ್ಣ ಪ್ರಯೋಗ ಮಾಡಿ. ಎಲಿಸಿಯನ್ ಏನು ಮಾಡ್ಬೋದಿತ್ತು? 1. ಯಾವುದಾದರೂ ರೆಸ್ಟೋರೆಂಟ್ನಲ್ಲಿ 2 ವಾರ ಉಚಿತವಾಗಿ ಕೆಲಸ ಮಾಡಿ ಅನುಭವ ಪಡಿಬೋದಿತ್ತು. 2. ವಾರಾಂತ್ಯದಲ್ಲಿ ಸಣ್ಣ ಕ್ಯಾಟರಿಂಗ್ ಮಾಡಿ ನೋಡ್ಬೋದಿತ್ತು. 3. ರೆಸ್ಟೋರೆಂಟ್ ಮಾಲೀಕರ ಜೊತೆ ಕಾಫಿ ಕುಡಿಯುತ್ತಾ ಅವರ ಕಷ್ಟ ಸುಖ ಕೇಳ್ಬೋದಿತ್ತು. ಲೈವ್ ಡಿಸೈನಿಂಗ್ ಇಂಟರ್ವ್ಯೂ. ನಿಮಗೆ ಇಷ್ಟವಿರುವ ಕ್ಷೇತ್ರದಲ್ಲಿ ಈಗಾಗಲೇ ಕೆಲಸ ಮಾಡುತ್ತಿರುವ ವ್ಯಕ್ತಿಯನ್ನು ಭೇಟಿ ಮಾಡಿ. ಅವರನ್ನು ಕೇಳಿ, ಸರ್, ನಿಮ್ಮ ಈ ಪಯಣ ಹೇಗಿತ್ತು? ಈ ಕೆಲಸದ ಅತ್ಯಂತ ಕೆಟ್ಟ ಭಾಗ ಯಾವುದು? ನಾನು ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು?
ನೆನಪಿಡಿ, ಇದು ಜಾಬ್ ಇಂಟರ್ವ್ಯೂ ಅಲ್ಲ, ಇದು ಕೇವಲ ಮಾಹಿತಿ ಪಡೆಯುವ, ಕತೆ ಕೇಳುವ ಸಮಯ. ಜನರು ತಮ್ಮ ಕಥೆಯನ್ನು ಇಷ್ಟಪಡ್ತಾರೆ. ಇದರಿಂದ ನಿಮಗೆ ಯಾವುದೇ ಖರ್ಚಿಲ್ಲದೆ ನೈಜ ಅನುಭವ ಸಿಗುತ್ತೆ. ಅಧ್ಯಾಯ 7, ರಹಸ್ಯ ಉದ್ಯೋಗ ಮಾರುಕಟ್ಟೆ, ದ ಹಿಡನ್ ಜಾಬ್ ಮಾರ್ಕೆಟ್. ಫ್ರೆಂಡ್ಸ್, ನಾವೀಗ ನಿಮಗೊಂದು ಶಾಕಿಂಗ್ ಸತ್ಯ ಹೇಳಲಿದ್ದೇನೆ. ನೀವು ಪ್ರತಿದಿನ ಲಿಂಕ್ಡ್ಇನ್, ನೌಕರಿ, ಜಾಬ್ ಪೋರ್ಟಲ್ನಲ್ಲಿ ನೂರಾರು ರೆಸ್ಯೂಮ್ಗಳನ್ನು ಕಳಿಸ್ತಾ ಇದ್ದೀರಾ ಮತ್ತು ಅಲ್ಲಿಂದ ಯಾವುದೇ ರಿಪ್ಲೈ ಬರದೆ ನಿರಾಶರಾಗಿದ್ದೀರಾ. ಕೇಳಿ, ಇಡೀ ಜಗತ್ತಿನಲ್ಲಿ 80% ಅತ್ಯುತ್ತಮ ಕೆಲಸಗಳು ಎಂದಿಗೂ ಇಂಟರ್ನೆಟ್ಟಲ್ಲಿ ಪೋಸ್ಟ್ ಆಗೋದೇ ಇಲ್ಲ. ಇದನ್ನು ಹಿಡನ್ ಜಾಬ್ ಮಾರ್ಕೆಟ್, ರಹಸ್ಯ ಉದ್ಯೋಗ ಮಾರುಕಟ್ಟೆ ಅಂತ ಕರೀತಾರೆ. ಕರ್ಟ್ ಎಂಬ ಯುವಕ ಯೇಲ್ ಮತ್ತು ಸ್ಟ್ಯಾನ್ಫೋರ್ಡ್ನಲ್ಲಿ ದೊಡ್ಡ ಡಿಗ್ರಿ ಮುಗಿಸಿ ಬಂದಿದ್ದ. ಅವನು 38 ಕಂಪನಿಗಳಿಗೆ ರೆಸ್ಯೂಮ್ ಕಳಿಸಿದ್ದ. ಒಂದೇ ಒಂದು ಇಂಟರ್ವ್ಯೂ ಕಾಲ್ ಬರಲಿಲ್ಲ. ಅವನು ಸಂಪೂರ್ಣವಾಗಿ ಕುಸಿದು ಹೋದ. ನಂತರ ಅವನು ತನ್ನ ಪದ್ಧತಿಯನ್ನು ಬದಲಾಯಿಸಿದ. ಅವನು ನೇರವಾಗಿ ಯಾವುದೇ ಕಂಪನಿಗೆ ರೆಸ್ಯೂಮ್ ಕಳಿಸಲಿಲ್ಲ. ಬದಲಿಗೆ ತನಗೆ ಇಷ್ಟವಾದ ಸಸ್ಟೈನಬಲ್ ಡಿಸೈನ್ ಕ್ಷೇತ್ರದಲ್ಲಿರುವ 56 ಪ್ರಮುಖ ವ್ಯಕ್ತಿಗಳನ್ನು ಭೇಟಿಯಾಗಿ ಲೈವ್ ಡಿಸೈನ್ ಇಂಟರ್ವ್ಯೂ ಮಾಡಿದ. ಅವರ ಜೊತೆ ಕಾಫಿ ಕುಡಿಯುತ್ತಾ ಅವರ ಕೆಲಸದ ಬಗ್ಗೆ ಗೌರವದಿಂದ ವಿಚಾರಿಸಿದ. ಈ 56 ಭೇಟಿಗಳಲ್ಲಿ ಅವನಿಗೆ 7 ದೊಡ್ಡ ಕಂಪನಿಗಳಿಂದ ಜಾಬ್ ಆಫರ್ ಬಂತು. ಅದರಲ್ಲಿ 6 ಕೆಲಸಗಳು ಇಂಟರ್ನೆಟ್ಟಲ್ಲಿ ಪೋಸ್ಟ್ ಆಗಿರಲೇ ಇಲ್ಲ. ನೆನಪಿಡಬೇಕಾದ ವಿಚಾರ: 1. ಇಂಟರ್ನೆಟ್ ಜಾಬ್ ಡಿಸ್ಕ್ರಿಪ್ಷನ್ ಅಂತಂದರೆ ವಿಶ್ ಲಿಸ್ಟ್. ಕಂಪನಿಯವರು ಹಾಕುವ ಜಾಬ್ ಪೋಸ್ಟಿಂಗ್ಗಳು ಸುಳ್ಳಿನ ಗಂಟೆ. ಅವರಿಗೆ ಕೇವಲ ರೋಬೋಟ್ನಂಥ ಕೆಲಸಗಾರರು ಬೇಕಾಗಿರುತ್ತೆ ಅಷ್ಟೇ. 2. ನೆಟ್ವರ್ಕಿಂಗ್ ಅಂತಂದರೆ ಸ್ವಾರ್ಥ ಅಲ್ಲ. ನೆಟ್ವರ್ಕಿಂಗ್ನಲ್ಲಿ ಯಾರನ್ನು ಬಳಸಿಕೊಳ್ಳುವುದು ಅಲ್ಲ, ಅದು ಕೇವಲ ದಾರಿಯನ್ನು ಕೇಳೋದು. ನೀವು ಹೊಸ ಊರಿಗೆ ಹೋದಾಗ ದಾರಿ ಕೇಳೋದಿಲ್ವಾ? ಹಾಗೆಯೇ ಕೆರಿಯರ್ನಲ್ಲಿ ದಾರಿ ಕೇಳಿ. 3. ಆಫರ್ ಹುಡುಕಿ, ಕೆಲಸ ಅಲ್ಲ. ನನಗೆ ಈ ಕೆಲಸ ಸಿಗುತ್ತೋ ಇಲ್ಲೋ ಅನ್ನೋ ಭಯ ಪಡಬೇಡಿ. ನಿಮ್ಮ ಗುರಿ ಕೇವಲ ಆಫರ್ ಲೆಟರ್ ಪಡೆಯುವುದು. ನಂತರ ಆ ಕೆಲಸ ತಗೋಬೇಕೋ ಬೇಡೋ ಅಂತ ನೀವು ನಿರ್ಧರಿಸಿ. ಅಧ್ಯಾಯ 8, ಸರಿಯಾದ ಆಯ್ಕೆ ಮತ್ತು ಸಂತೋಷ, ಹೌ ಟು ಚೂಸ್ ಹ್ಯಾಪಿನೆಸ್. ಫ್ರೆಂಡ್ಸ್, ನೀವು ಎಲ್ಲವನ್ನು ಡಿಸೈನ್ ಮಾಡ್ತೀರಾ, ಪ್ರಯೋಗ ಮಾಡ್ತೀರಾ. ಈಗ ನಿಮ್ಮ ಮುಂದೆ 3 ಅತ್ಯುತ್ತಮ ಅವಕಾಶಗಳು ಇವೆ. ಇದು ಯಾವುದನ್ನು ಆಯ್ಕೆ ಮಾಡೋದು? ಇಲ್ಲಿ ಹೆಚ್ಚಿನ ಜನರು ನಿರ್ಧಾರ ಕೈಗೊಳ್ಳುವ ಪಾರ್ಶ್ವವಾಯುವಿಗೆ ಒಳಗಾಗ್ತಾರೆ. ಶೀನಾ ಅಯ್ಯಂಗಾರ್ ಅನ್ನೋ ವಿಜ್ಞಾನಿ ಜಾಬ್ ಮಾರುಕಟ್ಟೆಯಲ್ಲಿ ಒಂದು ಸಂಶೋಧನೆ ಮಾಡಿದ್ರು. ಒಂದು ಟೇಬಲ್ ಮೇಲೆ 6 ರೀತಿಯ ಜಾಮ್ಗಳನ್ನು ಇಟ್ಟಾಗ 30% ಜನರು ಜಾಮ್ ಖರೀದಿಸಿದರು. ಮತ್ತೊಂದು ಟೇಬಲ್ ಮೇಲೆ 24 ರೀತಿಯ ಜಾಮ್ಗಳನ್ನು ಇಟ್ಟಾಗ ಕೇವಲ 3% ಜನ ಮಾತ್ರ ಖರೀದಿಸಿದರು. ಅಂದರೆ ನಮ್ಮ ಮುಂದೆ ಹೆಚ್ಚು ಆಪ್ಷನ್ಗಳು ಇದ್ದಾಗ ನಮ್ಮ ಮೆದುಳು ಸ್ತಬ್ಧವಾಗುತ್ತದೆ. ಆಯ್ಕೆ ಮಾಡುವ 4 ಹಂತಗಳು: 1. ಆಪ್ಷನ್ಗಳನ್ನು ಸೃಷ್ಟಿಸಿ, ಗ್ಯಾದರ್ ಆ್ಯಂಡ್ ಕ್ರಿಯೇಟ್. 2. ಪಟ್ಟಿ ಚಿಕ್ಕದು ಮಾಡಿ. ನಿಮ್ಮ ಮುಂದೆ 20 ಆಪ್ಷನ್ಗಳು ಇದ್ದರೆ ತಕ್ಷಣವೇ 15 ಕಟ್ ಮಾಡಿ. ಕೇವಲ 3 5 ಆಪ್ಷನ್ಗಳನ್ನು ಇಟ್ಕೊಳ್ಳಿ. 3. ಆಯ್ಕೆ ಮಾಡಿ. ನಿಮ್ಮ ಬುದ್ಧಿ ಮತ್ತು ಗಟ್ ಫೀಲಿಂಗ್ ಎರಡನ್ನೂ ಬಳಸಿ. 4. ಹಳೆಯದನ್ನು ಮರೆತು ಬಿಡಿ, ಆರ್ಗನೈಸ್ ಮಾಡಬೇಡಿ. ಬಹಳ ಮುಖ್ಯವಾದ ಮಾತು: ಒಮ್ಮೆ ನಿಮ್ಮ ಹಾದಿಯನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ಅಯ್ಯೋ ನಾನು ಆ 2ನೇ ಹಾದಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೆ ಚೆನ್ನಾಗಿರ್ತಿತ್ತೇನೋ ಅಂತ ಹಿಂತಿರುಗಿ ನೋಡಬೇಡಿ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸಂಶೋಧನೆ ಹೇಳುತ್ತೆ, ಯಾವ ವ್ಯಕ್ತಿ ತಾನು ಮಾಡಿದ ನಿರ್ಧಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಸಂಪೂರ್ಣವಾಗಿ ಒಪ್ಪಿಕೊಳ್ತಾನೋ ಆ ವ್ಯಕ್ತಿ ಜೀವನದಲ್ಲಿ ಅತ್ಯಂತ ಸಂತೋಷವಾಗಿರ್ತಾನೆ. ನೀವು ಹೋಟೆಲ್ನಲ್ಲಿ ಬಿರಿಯಾನಿ ಆರ್ಡರ್ ಮಾಡಿದ ಮೇಲೆ ಪಕ್ಕದ ಟೇಬಲ್ನ ಫ್ರೈಡ್ ರೈಸ್ ನೋಡಿ ಕೊರಗಬೇಡಿ. ನಿಮ್ಮ ಮುಂದಿರುವ ಬಿರಿಯಾನಿಯನ್ನು ಸವಿಯಿರಿ. ಅಧ್ಯಾಯ 9, ಸೋಲಿಗೆ ಹೆದರದಿರಿ, ಫೇಲಿಯರ್ ಇಮ್ಯುನಿಟಿ. ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಸೋಲದಿರುವ ಮನುಷ್ಯನೇ ಇಲ್ಲ. ಆದರೆ ಡಿಸೈನರ್ಗಳು ಸೋಲನ್ನು ನೋಡುವ ರೀತಿ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ಡಿಸೈನರ್ಗೆ ಸೋಲು ಅಂತಂದರೆ ಅಂತ್ಯ ಅಲ್ಲ, ಅದು ಕೇವಲ ಒಂದು ಡಾಟಾ. ರೀಡ್ ಅನ್ನೋ ಯುವಕನ ಕತೆ ಕೇಳಿ. ಅವನು ಶಾಲೆ ಮತ್ತು ಕಾಲೇಜಿನಲ್ಲಿ ಸತತವಾಗಿ 13 ಬಾರಿ ಚುನಾವಣೆಯಲ್ಲಿ ಸೋತ. ಆದರೂ ಅವನು ವೃತ್ತಿಗೆಡಲಿಲ್ಲ. ಪ್ರತಿ ಸಾರಿಯೂ ತನ್ನ ತಪ್ಪನ್ನು ತಿದ್ದಿಕೊಂಡ. ಕೊನೆಗೆ ಸೀನಿಯರ್ ಕ್ಲಾಸ್ ಪ್ರೆಸಿಡೆಂಟ್ ಆದ. ಅವನಿಗೆ 25ನೇ ವಯಸ್ಸಿನಲ್ಲಿ ಕ್ಯಾನ್ಸರ್ ಇರುವುದು ಪತ್ತೆಯಾಯಿತು. ಯಾರೇ ಆಗಿದ್ರೂ ಲೈಫ್ ಮುಗಿಯಿತು ಅಂತ ಕುಸಿದು ಬೀಳ್ತಾಯಿದ್ರು. ಆದರೆ ರೀಡ್ ತರಬೇತಿ ಪಡೆದಿದ್ದು ಡಿಸೈನ್ ಥಿಂಕಿಂಗ್ನಲ್ಲಿ. ಅವನು ಅಂದ್ಕೊಂಡಿದ್ದ, ಇದು ನನ್ನ ಜೀವನದ ಮತ್ತೊಂದು ಸವಾಲು, ಇದನ್ನು ನಾನು ಎದುರಿಸಬೇಕು. ಅವನು ಕೀಮೋಥೆರಪಿಗೆ ಒಳಗಾದ, ಕ್ಯಾನ್ಸರ್ ಸೋಲಿಸಿದ. ನಂತರ ತನ್ನ ಕನಸಿನ ಇನಫಿಲ್ ಫುಡ್ ಕಂಪನಿಯಲ್ಲಿ ಉದ್ಯೋಗ ಪಡೆದ. ಸೋಲನ್ನು ರೀಫ್ರೇಮ್ ಮಾಡುವ 3 ಹಂತಗಳು: 1. ನಿಮ್ಮ ಸೋಲುಗಳನ್ನು ಪಡೆಯಿರಿ.
ನೋ ಯುವರ್ ಫೇಲ್ಯೂರ್ಸ್. ಎರಡನೇದು, ಅವುಗಳನ್ನು ವರ್ಗೀಕರಿಸಿ, ಕ್ಯಾಟಗರೈಸ್. ಸ್ಕ್ರೂ ಅಪ್ ಅಂದರೆ ಸಣ್ಣ ತಪ್ಪುಗಳು, ನೀವು ಗಮನ ಕೊಡದೆ ಮಾಡಿದ ತಪ್ಪುಗಳು. ಉದಾಹರಣೆಗೆ ದಿನಾಂಕ ಮರೆತಿದ್ದು. ವೀಕ್ನೆಸ್ ಅಂದರೆ ನಿಮ್ಮಲ್ಲಿರುವ ಶಾಶ್ವತ ಕೊರತೆ, ಇದನ್ನು ಒಪ್ಪಿಕೊಳ್ಳಿ. ಗ್ರೋತ್ ಆಪರ್ಚುನಿಟಿ ಅಂದರೆ ಬೆಳವಣಿಗೆಯ ಅವಕಾಶ, ಇದರಿಂದ ನೀವು ದೊಡ್ಡ ಪಾಠ ಕಲಿಯಬಹುದು. ಮೂರನೇದು, ಪಾಠವನ್ನು ಬರೆದಿಟ್ಟುಕೊಳ್ಳಿ. ಫ್ರೆಂಡ್ಸ್, ಜೀವನ ಅನ್ನೋದು ಒಂದು ಫೈನೈಟ್ ಗೇಮ್ ಅಲ್ಲ. ಅಂದರೆ ಗೆಲುವು ಸೋಲಿನ ಆಟ ಅಲ್ಲ, ಅದು ಒಂದು ಇನ್ಫೈನೈಟ್ ಗೇಮ್. ಅಂದರೆ ಕೊನೆವರೆಗೂ ಆಡುತ್ತಲೇ ಇರುವ ಸುಂದರ ಕ್ರೀಡೆ. ಅಧ್ಯಾಯ 10, ನಿಮ್ಮ ತಂಡವನ್ನು ಕಟ್ಟಿ. ಬಿಲ್ಡ್ ಇನ್ ದ ಟೀಮ್. ಫ್ರೆಂಡ್ಸ್, ಈ ಜಗತ್ತಿನಲ್ಲಿ ಯಾವುದೇ ದೊಡ್ಡ ಕಟ್ಟಡ ಅಥವಾ ಯಶಸ್ಸು ಒಬ್ಬನೇ ವ್ಯಕ್ತಿಯಿಂದ ಸಾಧ್ಯವಾಗಿಲ್ಲ. ನಾನು ಎಲ್ಲವನ್ನೂ ಒಬ್ಬನೇ ಮಾಡುತ್ತೇನೆ ಅನ್ನೋದು ಅಹಂಕಾರದ ಮಾತು. ಡಿಸೈನ್ ಥಿಂಕಿಂಗ್ ಅನ್ನೋದು ಒಂದು ಟೀಮ್ ಸ್ಪೋರ್ಟ್. ಟೀಮ್ ಸ್ಪೋರ್ಟ್ ಅಂತಂದರೆ ಸಾಮೂಹಿಕ ಆಟ. ನಿಮ್ಮ ಜೀವನವನ್ನು ಡಿಸೈನ್ ಮಾಡಲು ನಿಮಗೊಂದು ಲೈಫ್ ಡಿಸೈನ್ ಟೀಮ್ ಬೇಕು. ಇದರಲ್ಲಿ 3ರಿಂದ 5 ಜನ ಇರಬೇಕು. ನಿಮ್ಮ ತಂಡದಲ್ಲಿ ಯಾರಿರಬೇಕು? ಮೊದಲನೇದು, ಸಪೋರ್ಟರ್ಸ್, ನಿಮ್ಮನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವ, ನಿಮಗೆ ಪ್ರೋತ್ಸಾಹ ನೀಡುವವರು. ಎರಡನೇದು, ಪ್ಲೇಯರ್ಸ್, ನಿಮ್ಮ ಜೊತೆ ಕೆಲಸ ಮಾಡುವವರು, ಐಡಿಯಾಗಳನ್ನು ಹಂಚಿಕೊಳ್ಳುವವರು. ಮೂರನೇದು, ಮೆಂಟರ್ಸ್, ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡುವವರು. ಉಚಿತ ಸಲಹೆ ಮತ್ತು ಕೌನ್ಸಿಲಿಂಗ್ ನಡುವಿನ ವ್ಯತ್ಯಾಸ. ಯಾರಾದರೂ ನಿಮಗೆ ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದರೆ ಹೀಗೆ ಮಾಡ್ತಿದ್ದೆ ಅಂತ ಹೇಳಿದರೆ ಅದು ಅಡ್ವೈಸ್. ಅದನ್ನು ಕೇಳಬೇಡಿ, ಯಾಕಂದರೆ ಅವರು ನೀವಲ್ಲ. ಆದರೆ ಉತ್ತಮ ಮೆಂಟರ್ ನಿಮಗೆ ಒಂದು ಉತ್ತರ ಕೊಡೋದಿಲ್ಲ, ಬದಲಾಗಿ ಸರಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಅವರು ನಿಮ್ಮ ಮನಸ್ಸಿನಲ್ಲಿರುವ ಉತ್ತರವನ್ನು ಹೊರತರಲು ಸಹಾಯ ಮಾಡ್ತಾರೆ. ನಿಮ್ಮ ಸ್ನೇಹಿತರ ಜೊತೆ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಕುಳಿತು ನಿಮ್ಮ ಒಡಿಸ್ಸಿ ಪ್ಲ್ಯಾನ್ಗಳನ್ನು ಚರ್ಚಿಸಿ. ಒಬ್ಬರಿಗೊಬ್ಬರು ಸಹಾಯ ಮಾಡಿ. ಒಬ್ಬಂಟಿಯಾಗಿ ಸಾಗಿದರೆ ಬೇಗ ತಲುಪಬಹುದು, ಆದರೆ ತಂಡವಾಗಿ ಸಾಗಿದರೆ ಬಹುದೂರ ಸಾಗಬಹುದು. ಫ್ರೆಂಡ್ಸ್, ನಾವು ಈ ಸುಂದರ ಬುಕ್ ಸಮರಿನ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಬಿಲ್ ಬರ್ನೆಟ್ ಮತ್ತು ಡೇವಿಡ್ ಇವಾನ್ಸ್ ಅವರು ಹೇಳುವ ಕೊನೆಯ ಮಾತು ಇಲ್ಲಿದೆ. ನಿಮ್ಮ ಜೀವನವು ಒಂದು ಫೈನಲ್ ಪ್ರಾಡಕ್ಟ್ ಅಲ್ಲ, ಅದೊಂದು ನಿರಂತರ ಪ್ರಯೋಗ. ಲೈಫ್ ಈಸ್ ಎ ಪ್ರಾಸೆಸ್, ನಾಟ್ ಎ ಡೆಸ್ಟಿನಿ. ನಿಮ್ಮ ವಯಸ್ಸು ಎಷ್ಟೇ ಆಗಿರಲಿ, ನೀವಿವತ್ತು ಎಲ್ಲೇ ಇರಿ, ಇಂದಿನಿಂದ ನಿಮ್ಮ ಜೀವನದಲ್ಲಿ ಲೇಖನಿ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆರೋಗ್ಯ, ಕೆಲಸ, ಆಟ ಮತ್ತು ಪ್ರೀತಿಯನ್ನು ಹೊಸದಾಗಿ ಡಿಸೈನ್ ಮಾಡಿ. ಸೋಲಿಗೆ ಹೆದರಬೇಡಿ, ಹೊಸ ಪ್ರಯೋಗಗಳನ್ನು ಮಾಡಿ. ಇವತ್ತಿನ ಈ ಡಿಸೈನಿಂಗ್ ಯುವರ್ ಸಾರಾಂಶ ನಿಮಗೆ ಹೇಗನ್ನಿಸ್ತು? ಈ ಬುಕ್ ಸಮರಿಯಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಒಂದು ವಿಚಾರ ಯಾವುದು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ನಮಗೆ ಮುಂದಿನ ಉತ್ತಮ ವಿಡಿಯೋ ಮಾಡಲು ಬೆಲೆ ಕಟ್ಟಲಾಗದ ಶಕ್ತಿ ನೀಡುತ್ತೆ. ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅವರ ಜೀವನದಲ್ಲೂ ಒಂದು ಸಣ್ಣ ಬದಲಾವಣೆಗೆ ಕಾರಣರಾಗಿರಿ. ಮತ್ತೊಮ್ಮೆ ನೆನಪಿಸುತ್ತಾ ಇದ್ದೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಹಿಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಅಮೂಲ್ಯವಾದ ಸಮಯವನ್ನು ಇಷ್ಟೊತ್ತು ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.